ಹೀಗಾಗಿ ವಾಕ್ಯಾಭಾಸಗಳನ್ನಿಟ್ಟುಕೊಂಡು ಅರ್ಥ ಮಾಡಬಾರದು, ಎಲ್ಲ ವಾಕ್ಯಗಳಿಗೂ ಏಕವಾಕ್ಯತೆಯನ್ನಿಟ್ಟುಕೊಂಡು ಅರ್ಥ ಮಾಡಬೇಕು ಎಂಬುದನ್ನು ಹೇಳುವುದಕ್ಕಾಗಿ ಭಗವತ್ಪಾದರು ಎಲ್ಲ ಶ್ರುತಿಗಳಿಗೂ ಏಕವಾಕ್ಯತೆಯಿಂದ ಅರ್ಥ ಹೇಳುವುದಾದರೆ ಅದ್ವೈತವೆಂಬುದು ಒಂದೇ ಉಪನಿಷತ್ ಪ್ರತಿಪಾದ್ಯ ಎಂಬುದನ್ನು ನಾವು ಹೇಳಬೇಕಾಗುತ್ತೆ ಹೊರತು ಬೇರೆ ಇನ್ಯಾವುದನ್ನೂ ಹೇಳೋದಕ್ಕಾಗುವುದಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿದರು. ಆದರೆ ಅದ್ವೈತವೇ ಶ್ರುತಿ ಪ್ರತಿಪಾದ್ಯವಾದರೆ ಅಲ್ಲಿ ಅನೇಕ ವಿಧವಾದಂತಹ ಆಕ್ಷೇಪಣೆಗಳು ಬರುತ್ತಲ್ಲ ಅಂತಂದರೆ ಆ ಆಕ್ಷೇಪಣೆಗಳು ಎಲ್ಲವುದಕ್ಕೂ ಭಗವತ್ಪಾದರು ಪರಿಹಾರ ಹೇಳಿದರು. ಒಂದು ಆಕ್ಷೇಪಣೆ ಏನು ಅಂತಂದ್ರೆ, ನೀವು ಅದ್ವೈತ ಅಂತಂದ್ರೆ ಕೇವಲ ಪರಬ್ರಹ್ಮವೆಂಬುದು ಒಂದೇ ಸತ್ಯ, ಇನ್ಯಾವುದೂ ಸತ್ಯ ಅಲ್ಲ ಅಂತ ಹೇಳ್ತಿದ್ದೀರಿ. ಹಾಗಾದ್ರೆ ಈ ಲೋಕದಲ್ಲಿ ನಡೆಯತಕ್ಕಂತಹ ಇಷ್ಟೊಂದು ವ್ಯವಹಾರ ಇದೆಯಲ್ಲ, ಇದರ ಗತಿ ಏನು? ಈಗ ನೀವು ಗುರುಗಳು, ನಾವು ಶಿಷ್ಯರು, ನೀವು ನಮಗೆ ಉಪದೇಶ ಮಾಡ್ತಿದ್ದೀರಿ, ಇದು ಸತ್ಯವೋ ಸುಳ್ಳೋ ಅದು ಹೇಳಿ. ಮತ್ತೆ ಬ್ರಹ್ಮಭಿನ್ನವಾದ ಎಲ್ಲವೂ ಮಿಥ್ಯಾ ಅಂತ ಹೇಳ್ತೀರಿ, ಆಗ ನೀವು ಹೇಳ್ತಿರೋದು ನಾವು ಕೇಳ್ತಿರೋದು ಎರಡೂ ಮಿಥ್ಯೆಯೇ? ಇಷ್ಟೊಂದು ಲೋಕ ವ್ಯವಹಾರ ನಡೀತಿರೋದು ಎಲ್ಲವೂ ಮಿಥ್ಯೆಯೇ? ಹಾಗಾದ್ರೆ ಇದಕ್ಕೆ ನೀವು ಉತ್ತರ ಹೇಳಬೇಕು. ಅದಕ್ಕೆ ಭಗವತ್ಪಾದರು ಹೇಳಿದರು, ಪ್ರಾಗ್ ಬ್ರಹ್ಮಾತ್ಮ ವಿಜ್ಞಾನ ಸರ್ವವ್ಯವಹಾರಾಣಮೇವ ಪ್ರಾಗ್ ಬ್ರಹ್ಮಾತ್ಮ ವಿಜ್ಞಾನಾತ್ ಸತ್ಯತ್ವೋಪಪತ್ತೇ. ನೋಡಿ, ಈ ಸತ್ಯ ಸತ್ಯ ಅಂತನ್ನುವುದು ಮೂರು ತರಹ ಇದೆ. ಒಂದು ತ್ರಿಕಾಲಾವಾಧ್ಯವಾದ ಸತ್ಯ, ಅದನ್ನು ಪರಮಾರ್ಥ ಸತ್ಯ ಅಂತ ಹೇಳುತ್ತೇವೆ. ಒಂದು ಬ್ರಹ್ಮಜ್ಞಾನ ಬರೋವರೆಗೂ ಸತ್ಯ, ಅದನ್ನು ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೇವೆ. ಒಂದು ಕೇವಲ ನೋಡುವಾಗ ಮಾತ್ರ ಇದ್ದಂತೆ ಕಾಣುತ್ತದೆ, ಅದನ್ನ ಪ್ರಾತಿಭಾಸಿಕ ಸತ್ಯ ಅಂತ ಹೇಳುತ್ತೇವೆ. ಹೀಗೆ ಸತ್ಯ ಅಂತನ್ನುವುದು ಮೂರು ತರಹ ಇದೆ. ಈ ಜಗತ್ತಿಗೆ ನಾವು ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೇವೆ. ಬ್ರಹ್ಮಜ್ಞಾನ ಬರೋವರೆಗೂ ಇದೆಲ್ಲವೂ ಸತ್ಯವೇಯ. ಬ್ರಹ್ಮಜ್ಞಾನ ಬಂದ ಮೇಲೆ ಇರತಕ್ಕಂಥದ್ದು ಬ್ರಹ್ಮ ಒಂದೇಯ, ಇನ್ಯಾವುದಕ್ಕೂ ಅಸ್ತಿತ್ವ ಇರುವುದಿಲ್ಲ. ಅದ್ವೈತ ಸಿದ್ಧಾಂತವನ್ನ ಆಕ್ಷೇಪಣೆ ಮಾಡತಕ್ಕಂಥವರು ಭಗವತ್ಪಾದರು ಹೇಳಿರತಕ್ಕಂತಹ ಈ ಒಂದು